ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲ, ನನ್ ಸೀರೆ ಚೆನ್ನಾಗೇ ಇದೆ. ಅಮ್ಮನ್ ಸೀರೆ, ರೇವತಿ ಸೀರೆ, 3 ಜನದ ಸೀರೆ ಚೆನ್ನಾಗಿದೆ ಅಜ್ಜ. ಆದ್ರೆ ಇಷ್ಟ ಆಗದೆ ಇರೋದು ನಿಮ್ ಸೊಸೆ ಅಂದ್ರಿಗೆ. ಅವ್ರಿಗೆ ಸೀರೆ ಇಷ್ಟ ಆಗ್ಲಿಲ್ವಾ? ಇಲ್ಲ, ಅದಕ್ಕೆ ಬೇಜಾರಾಯ್ತು, ಸುಮ್ನೆ ಬಂದ್ ಕುತ್ಕೊಂಡೆ. ಹಾಗಾಗ ಚಾನ್ಸೇ ಇಲ್ಲ. ಬಾ. ಇಷ್ಟನೇ ಇಲ್ಲ ಅಂದ್ಮೇಲೆ ಹೇಗ್ ತಗೋತಾರೆ? ಸುಮ್ನೆ ಒತ್ತಾಯ ಮಾಡೋದ್ ಬೇಡ. ಇಲ್ಲ, ನನ್ನ ಸೊಸೆಯಿಂದ ಟೇಸ್ಟ್ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೊರಗೆ ಇಷ್ಟಪಟ್ಟು ಸೀರೆ ತಗೋತಾರೆ, ಅದನ್ನ ನೀನ್ ನೋಡ್ತೀಯ. ಬಾ, ಸೀರೆ ಇದೆ. ಅವ್ರ ರೂಮಲ್ಲೇ ಇದೆ ಅಜ್ಜಿ. ಉರ್ಕೊಂಡು ಹೋಗಿದ್ದಾಳ. ಸ್ವಲ್ಪ ಹೊತ್ತೇನಾದ್ರು ಅದು ಇದು ಅಂತ ಹೇಳಿ ಇಲ್ಲೇ ಇದ್ದಿದ್ರೆ ಒಂದ್ ಬಾಯ್ ಮೇಲೆ ಒಂದು ಕೊಟ್ಟು ತಗೊಳ್ಳೋದೇ ಅಲ್ವಾ ಸಂಬಂಧ. ಏನ್ ಸರ್ ಅದು ಕೊಟ್ಟು ತಗೊಳ್ಳೋದು ಅಂತ ಮಾತಾಡ್ತೀರಿ? ಅದು ಅದು ಮದ್ವೆ ಬಗ್ಗೆ ಮಾತಾಡ್ತಿದ್ವಿ ಅಜಯ್. ಮದ್ವೆನಲ್ಲಿ ಕೊಟ್ಟು ತಗೊಳ್ಳೋದೇ ಅಲ್ವಾ ಸಂಬಂಧ ಅಂದ್ರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ನಾವು ನಿಮ್ಗೆ ಕೊಟ್ಟು ಹೋಗೋಣ ಅಂತಾನೆ ಬಂದ್ವಿ. ಏನ್ ಕೊಡ್ತಿದ್ದೀರಾ ಈಜೆ? ಅದೇ ನೀವು ನೆಲದ ಮೇಲೆ ಬಿಸಾಕಿದಿರಲ್ಲ, ಅದನ್ನೇ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಅದು ನೆಲದ ಮೇಲೆ ಬಿದ್ದಿಲ್ಲ ಏಜೆ. ಅದ್ಯಾಕೆ ಅಲ್ಲಿದೆ? ಅದು ನೆಲದ ಮೇಲೆ ಇದ್ರು ಎಷ್ಟ್ ಚೆನ್ನಾಗ್ ಕಾಣುತ್ತೆ ಅಂತ ನೋಡೋದಕ್ಕೋಸ್ಕರ ಹಾಗೆ ಬಿಟ್ಟಿದ್ದು. ಆ ಸೀರೆ ಬೆಲೆ ಏನು ಅಂತ ಗೊತ್ತಿದ್ಯಾ? ಹೋಗ್ಲಿ, ಅದರದ್ದು ಲೆಗಸಿ ಗೊತ್ತಿದ್ಯಾ? ವರ್ಷದಿಂದ ಆಲ್ ಓವರ್ ಇಂಡಿಯಾ ಪ್ಯೂರ್ ಸಿಲ್ಕ್ ಸೀರೆನ ಪ್ರೊವೈಡ್ ಮಾಡ್ತಿರೋ ಕಂಪ್ನಿ ಅದು. ಅಂಡ್ ಆ ಸೀರೆಲ್ ಬಳಸಿದಾರಲ್ಲ, ಪ್ರತಿಯೊಂದು ಥ್ರೆಡ್ 22 ಕ್ಯಾರೆಟ್ ಗೋಲ್ಡ್. ಏನೇ ಎಡವಟ್ಲಿಲ್ಲ. ನೀನ್ ತಿನ್ಬಿಟ್ಟಿದೆ ಅಂಚಲು, ನಾವ್ ತಿನ್ಬೇಕಾ? ನೀನು, ನಿಮ್ಮಮ್ಮ, ನಿನ್ ತಂಗಿ, ನಿಮ್ಮ ಅಕ್ಕಪಕ್ಕದ ಮನೆಯವರು, ಆ ಕಡೆ ಬಿದ್ದಿಯವರು, ಈ ಕಡೆ ಬಿದ್ದಿಯವ್ರಿಗೂ ಎಲ್ಲಾರ್ಗೂ ಸೀರೆ ಸೆಲೆಕ್ಟ್ ಮಾಡಿ ಆದ್ ಮಿಕ್ಕಿದ್ದನ್ನ ನಾವು ತಗೋಬೇಕಾ? ಮಾಡ್ತೀನಿ ನಿಮ್ಗೆ. ಅವ್ರಮ್ಮನಿಗೆ ಸೀರೆ ಅಲ್ಲ, ಅವ್ರ ಮನೆ ಕರ್ಟನ್ ಆಗತ್ತೆ. ಸತ್ಯ, ಕೆಲ್ಸ ಆಯ್ತಲ್ಲ, ಇನ್ನಿಲ್ಲ ಕೆಲ್ಸ ಇಲ್ಲ. ನೋಡಿ, ನಮ್ಗೆ ಹುಡುಗಿ ಸರ್
ಎಲ್ಲ ನೀವೇ ಹೇಳಿದ್ರೆ ಹೇಗೆ? ಹುಡುಗರು ಮಾತಾಡ್ಬೇಕಲ್ಲ, ಮಾತಾಡ್ಲಿ ಬಿಡಿ. ನನ್ಗೆ ಹುಡುಗಿ ಇಷ್ಟ. ಒಂದ್ ನಿಮಿಷ. ಏನಮ್ಮ, ಏನಾಯ್ತು? ನಾನು ಹುಡುಗನ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ನಿತಿನ್, ಹೋಗ್ಬಾಪ್ಪ. ಈ ಹುಡುಗಿ ಇಷ್ಟು ಜನರ ಎದುರುಗಡೆ ಧೈರ್ಯವಾಗಿ ಕೇಳ್ತಿದ್ದಾಳೆ ಅಂದ್ರೆ ಇವಳು ನಿಜವಾಗ್ಲೂ ಧೈರ್ಯವಂತೆ. ಹೋಗ್ಬಾ. ರೇವತಿ, ಕರ್ಕೊಂಡು ಹೋಗಮ್ಮ. ಅಯ್ಯೋ ದೇವ್ರೆ, ಏನು ಎಡ್ವರ್ಟ್ ಆಗದೆ ಇರ್ಲಪ್ಪ. ನನ್ನ ಲೈಫಲ್ಲಿ ಈಗಾಗಲೇ ಒಂದ್ಸಲ ಲವ್ ಆಗಿತ್ತು. ಆದ್ರೆ ನಾನು ನಂಬಿ ಸೋತ್ ಹೋಗಿದ್ದೀನಿ. ಇನ್ನೇನು ಆ ಹುಡುಗ ನನ್ನ ಲೈಫ್ನ ಹಾಳು ಮಾಡಬೇಕು ಅನ್ನೋ ಟೈಮಲ್ಲಿ ನನ್ನ ಭಾವ ಬಂದು ನನ್ನ ಸೇವ್ ಮಾಡಿದ್ದಾರೆ. ಅದಕ್ಕೆ ನನ್ನ ಲೈಫ್ನ ಎಲ್ಲ ಮೇಜರ್ ಡಿಸಿಷನ್ಸ್ ನನ್ನ ಭಾವನೆ ತಗೋಬೇಕು. ನಿಮಗೆ ನಿಜ ಗೊತ್ತಿರಲಿ ಅಂತ ಎಲ್ಲ ಹೇಳ್ಕೊಂಡಿದ್ದೀನಿ. ಅಯ್ಯೋ ದೇವ್ರೆ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪ. ಮೊದಲೇ ಫಾರಿನ್ ಗಂಡು, ಡಾಲರ್ನಲ್ಲಿ ದುಡಿತಾನೆ. ಮಿಸ್ ಆದ್ರೆ ಇಂಥ ಸಂಬಂಧ ಕೈ ತಪ್ಪೋಗುತ್ತಲ್ಲ. ನಾನೇನ್ ಮಾಡ್ಲಿ? ನಾನೇ ಹೋಗಿ ನೋಡ್ಕೊಂಡು ಬಂದ್ಬಿಡ್ಲಾ? ದೇವ್ರೆ ದೇವ್ರೆ, ರೇವತಿ ಆ ಹುಡುಗನ ಒಪ್ಕೋಬೇಕಪ್ಪ. ಹಾಗೇನಾದ್ರೂ ಆದ್ರೆ ನಮ್ಮವ್ರ ಕೈಲಿ, ನಮ್ಮ ಚಂದ್ರಶೇಖರ್ ಸ್ವಾಮಿಗಳ ಕೈಲಿ ಮುಡಿ ಕೊಡಿಸ್ತೀನಿ. ನಾನು ಮಂಡಿಗಾಲಲ್ಲಿ ಬೆಟ್ಟ ಹತ್ತಿದ್ದೀನಿ, 101 ತೆಂಗಿನಕಾಯಿ ಹೊಡಿತೀನಿ, ದೀಪೋತ್ಸವ ಎಲ್ಲ ಮಾಡಿಸ್ತೀನಪ್ಪ. ನಮ್ಮ ಕೈ ಬಿಡ್ಬೇಡಪ್ಪ ನಿನ್ ತಮ್ಮಯ್ಯ. ದೇವ್ರೆ ದೇವ್ರೆ, ಪ್ಲೀಸ್ ಅಪ್ಪ. ಐ ಲೈಕ್ ಯುವರ್ ಆಟಿಟ್ಯೂಡ್. ಆಗಿದ್ದಾಗ್ಲಿ ನಾನು ನಿಜಾನೇ ಹೇಳೋದು ಅನ್ನೋ ನಿಮ್ ಧೈರ್ಯ ಇದೆಯಲ್ಲ, ಅದು ನಂಗೆ ತುಂಬಾನೇ ಇಂಪ್ರೆಸ್ ಆಯ್ತು. ನಾನು ಹುಡುಕ್ತಾ ಇದ್ದಿದ್ದು ಈ ತರ ಇರೋರ್ನೆ. ಫ್ರ್ಯಾಂಕ್ ಆಗಿದ್ರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಎಲ್ರಿಗೊಂದು ಫಾಸ್ಟ್ ಲೈಫ್ ಇರುತ್ತೆ, ಅದರಲ್ಲೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಫಾಸ್ಟ್ ಇಸ್ ಫಾಸ್ಟ್. ಇನ್ನು ಮುಂದೆ ನಾವಿಬ್ರು ಹೇಗಿರ್ತೀವಿ ಅನ್ನೋದಷ್ಟೇ ಮುಖ್ಯ. ಡೋಂಟ್ ವರಿ, ಇನ್ನು ಮುಂದೆ ನೀವು ತುಂಬಾ ಖುಷಿಯಾಗಿರ್ತೀರಾ. ಥ್ಯಾಂಕ್ ಯು. ನೋಡ್ರಿ, ಫೀಸ್ ಬೇಕಾದ್ರೆ ಇನ್ನೂ 10,000 ತಗೊಳ್ಳಿ, ಆದ್ರೆ ಇನ್ನೊಂದ್ಸಲ ಇಂಥ ಮನೆಗೆ ಕರ್ಕೊಂಡು ಬರ್ಬೇಡಿ. ಸರ್, ಯಾಕೆ ಸರ್ ಇಂಥ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಾ? ನಮ್ಮಿಂದ ಅಂಥ ತಪ್ಪೇನಾಯ್ತು? ಮಾಡಿರೋ ತಪ್ಪೇ ಗೊತ್ತಿಲ್ಲ, ನೀವು ತಪ್ಪು ಒಪ್ಪಿನ ಬಗ್ಗೆ ಮಾತಾಡ್ತೀರಾ? ಅಯ್ಯೋ, ಗಂಡಿನ ಕಡೆಯವರಾಗ್ಲೇ ಬಂದ್ಬಿಟ್ಟಿದ್ದಾರೆ. ಲೀಲಾ, ನೀನೇ ಲೇಟು. ಬೇಗ ಬಂದಿದ್ರೆ ಚುಕ್ಕಿ ಹುಡುಗನ್ ನೋಡಿದ ತಕ್ಷಣ ನಾಚ್ಕೊಳ್ಳೋದು ನೋಡ್ಬೋದಾಗಿತ್ತು. ಅಪ್ಪ ಅಮ್ಮ ಖುಷಿಯಾಗಿರೋದು ನೋಡ್ಬೋದಾಗಿತ್ತು. ಚುಕ್ಕಿನ ಚುಡಾಯಿಸ್ಬೋದಾಗಿತ್ತು. ಲೀಲಾ, ಹೊರಗಡೆ ನಿಂತ್ಕೊಂಡೆ ಮಾತಾಡ್ತಿದ್ಯಾ? ಒಳಗಡೆ ಹೋಗು. ಅಲ್ಲ, ಇದ್ದಕ್ಕಿದ್ದ ಹಾಗೆ ನೀವೆಲ್ಲ ಯಾಕೆ ಹೀಗಾಡ್ತಾ ಇದ್ದೀರಾ? ಏನಾಯ್ತು? ಇನ್ನೇನ್ರಿ ಆಗ್ಬೇಕು? ನಾವು ನೋಡಿದೀವಿ ನ್ಯೂಸ್ ಅಲ್ಲಿ, ಪೇಪರ್ಲೆಲ್ಲ. ಏಜೆ ಹತ್ರ ಹಣ ಇದೆ, ಆಸ್ತಿ ಇದೆ ಅಂತ ಕದ್ದು ಮದುವೆ ಆದ್ಲಲ್ಲ ನಿಮ್ ಮಗಳು ಲೀಲಾ ತಾನೆ?
ಅವಳೇ ಸರಿ ಇಲ್ಲ, ಹಣಕ್ಕೋಸ್ಕರ ಮೋಸದಲ್ಲಿ ಮದ್ವೆ ಆಗಿದ್ದಾಳೆ. ಹಿರಿಯ ಕುಂಚಾಳಿ ಮನೆ ಮಂದಿಗೆಲ್ಲ ಅಂತ ಅವಳ ದಾರಿನೇ ಅವಳ ತಂಗಿಯಾಗಿರೋ ಇವಳು ಫಾಲೋ ಮಾಡ್ತಾಳೆ. ಈ ಮೋಸ್ಕಾರ ಇರೋ ಮನೆ ಇಂಥ ದರಿದ್ರ ಸಂಬಂಧ ನಮಗ್ ಬೇಕಾಗಿಲ್ಲ. ಒಂದ್ ನಿಮಿಷ. ರೇವತಿ ಮಾತಾಡ್ಬಿಡಮ್ಮ. ನೋಡಿ ಸರ್, ನಮ್ಮಿಂದ ಬೇರೆ ಏನಾದರೂ ತಪ್ಪಾಗಿದ್ರೆ ಹೇಳಿ, ಆದರೆ ನನ್ನ ಹಿರಿ ಮಗಳ ಮೇಲೆ ಈ ಥರದ ಆರೋಪ ಮಾತ್ರ ಮಾಡಬೇಡಿ. ನಿಜಾನೇ ಹೇಳ್ತಾ ಇದ್ದೀನಿ. ಲೀಲಾ ಶ್ರೀಮಂತ ಅಂತ ಹೇಳಿ ಏಜೇನ ಕದ್ದು ಮದ್ವೆ ಆದ್ಲು. ಅದೇ ತರ ಇವಳು ನನ್ ಮಗನ ಮದ್ವೆ ಆದ್ಮೇಲೆ ಶ್ರೀಮಂತ ಸಿಕ್ಕಿದಾನೆ ಅಂತ ಹೇಳಿ ಕದ್ದು ಓಡಾಗಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲೇನ್ ಮಾಡ್ತಾ ಇದೀಯಾ? ಅದು ನಿಮ್ಮಮ್ಮ ಮನೆಗೆ ಹೋಗ್ಲಿಲ್ವಾ? ಹೋಗ್ ಬಂದೆ ಅಜಯ್, ಜಸ್ಟ್ ಮಾತಾಡ್ಸ್ಕೊಂಡ್ ಬಂದೆ, ನೀವಷ್ಟ್ರಲ್ಲಿ ಬಂದ್ರಿ. ಸರಿ, ಗಾಡಿ ಹತ್ತು, ನಿಮ್ಮಮ್ಮ ಮನೆಗೆ ಹೋಗೋಣ. ಅಯ್ಯೋ, ಅವರೆಲ್ಲ ಇನ್ನೂ ಅಲ್ಲೇ ಇರ್ತಾರೆ. ಏನಾದ್ರೂ ಅವ್ರು ಆಡಿರೋ ಮಾತು ಕೇಳಿಸ್ಕೊಂಡ್ಬಿಟ್ರೆ, ನೊಂದ್ಕೊಂಡ್ಬಿಟ್ರೆ. ಬೇಡ ಅಜಯ್, ಇವಾಗ ನಮ್ಮ ಮನೆಗೆ ಹೋಗೋಣ. ಇನ್ನೊಂದ್ ದಿನ ಅಮ್ಮನ ಮನೆಗೆ ಹೋದ್ರೆ ಆಯ್ತು. ನೀನ್ ಮಾತಾಡ್ಸಿದ್ಯಾ? ಓಕೆ, ನಾನ್ ಮಾತಾಡ್ಸ್ಬೇಕು. ಬಾ, ಹತ್ತು ಗಾಡಿ. ಗಾಡಿ ಹತ್ತು. ಅಜಯ್, ಅದು ಹತ್ತು ಗಾಡಿ. ಪಟ್ಟಂತ ಕಣ್ಣಿಗೆ ಹಾಕೊಂಡು ನೀನು ನೋಡು, ನಮ್ಮ ನೋವು ಏನೇ ಇರಲಿ, ಮಣ್ಣಾಗ್ಲಿ, ಆದ್ರೆ ಅವರಿಬ್ರು ಮುಂದೆ ತೋರಿಸ್ಕೋಬಾರ್ದು, ಗೊತ್ತಾಯ್ತಾ? ಪತ್ತೆ ಬಿಟ್ರು ಅನ್ಸುತ್ತೆ. ನಗ್ತಾ ಇರ್ರೆ, ನಗಿ. ಅಪ್ಪ ಸಾಕು, ಇನ್ ನನ್ನ ಕೈಯಲ್ಲಿ ನಗಕ್ಕಾಗ್ತಿಲ್ಲ. ನಕ್ಕು ನಕ್ಕು ಹೊಟ್ಟೆ ನೋವು ಬರ್ತಿದೆ. ನಂಗಂತೂ ಆ ಹುಡುಗನ ಗುಣ ತುಂಬಾ ಇಷ್ಟ ಆಗ್ಬಿಡ್ತು. ಅಯ್ಯೋ, ಏನೇ ಸರ್, ಲೀಲಾ ಖುಷಿಯಲ್ಲಿ ನೀವು ಬಂದಿದ್ದು ಗಮನಿಸಲೇ ಇಲ್ಲ. ಎಷ್ಟೊತ್ತಿಗೆ ಬಂದ್ರಿ? ಬನ್ನಿ ಬನ್ನಿ, ಒಳಗ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಈಗ ಯಾರೋ ಹೋದ್ರು. ಅದು ರೇವತಿಗೆ ಗಂಡು ನೋಡಕ್ ಬಂದಿದ್ವಳೆ ಅಂದ್ರೆ ಎಲ್ಲ ಮುಗಿಸ್ಕೊಂಡು ಹೋದ್ರು. ಗ್ರೇಟ್. ಏನಂದ್ರು? ಪಾಸಿಟಿವ್ ಆಗಿದ್ರ? ಹಾ, ಮದುವೆ ಆದ್ರೆ ಈ ಹುಡುಗಿನೇ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಶ್ರೀಮಂತ ಅಂತ ಹೇಳಿ ಏಜೇನ ಕದ್ದು ಮದ್ವೆ ಆದ್ಲು. ಅದೇ ತರ ಇವಳು ನನ್ ಮಗನ ಮದ್ವೆ ಆದ್ಮೇಲೆ ಶ್ರೀಮಂತ ಸಿಕ್ಕಿದಾನೆ ಅಂತ ಹೇಳಿ ಕದ್ದು ಓಡಾಗಲ್ಲ ಅಂತ ಏನ್ ಗ್ಯಾರಂಟಿ? ಈ ಮೋಸ್ಕಾರ ಇರೋ ಮನೆ ಇಂಥ ದರಿದ್ರ ಸಂಬಂಧ ನಮಗ್ ಬೇಕಾಗಿಲ್ಲ. ನಮ್ ಜೀವಮಾನದಲ್ಲೇ ಇಂಥ ಮನೆನ ನೋಡ್ಲಿಲ್ಲ. ಈ ಮನೆಯಲ್ಲಿ ಇರೋರೆಲ್ಲ ತುಂಬಾ ಒಳ್ಳೆಯವರು. ಅಳಿಯ ಆಗೋದಾದ್ರೆ ಈ ಮನೆಗೆ ಅಳಿಯ ಆಗ್ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ರು. ಛೀ, ಹೋಗಮ್ಮ, ನಂಗೆ ನಾಚಿಕೆ ಆಗತ್ತೆ. ಎಲ್ಲ ಈಗ್ಲೇ ಹೇಳ್ಬೇಕಾ?
ನೋಡಿ ನೋಡಿ ಎಷ್ಟು ನಾಚ್ಕೋತಾ ಇದ್ದಾಳೆ. ನಾಚ್ಕೊಂಡು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಏಜೆ ಒಂದ್ ನಿಮಿಷ ಬಂದ. ಸರ್, ಮದುವೆ ರೇಟ್ಸ್ ಗೊತ್ತಾದ ತಕ್ಷಣ ಹೇಳ್ತೀನಿ. ನೋಡಿ, ಮನ್ಸಲ್ಲಿ ನೋವು ಹಿಡ್ಕೊಂಡು ಅದನ್ನ ಬಚ್ಚಿಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದನ್ನ ನೀವಿಷ್ಟು ಸುಲಭವಾಗಿ ಮಾಡಿದ್ದೀರಾ ಅಲ್ವಾ? ನಾನು ಒಂದ್ ಕೆಲ್ಸ ಹೇಳ್ತೀನಿ, ಅದನ್ನ ಮಾಡ್ತೀರಾ? ಲೀಲಾ, ಏನ್ ಹೇಳ್ತಾ ಇದೀವ? ನಿಮ್ಗೆ ಒಬ್ಳು ಮಗಳಿದ್ಲು ಅನ್ನೋದನ್ನ ಮರ್ತು ಬಿಡಿ. ಕಣ್ ಮುಂದೆನೆ ನಿಮ್ಗೆ ಅವಮಾನ ಆಗಿದ್ದು ನಾನು ನೋಡ್ದೆ. ನನ್ನಿಂದ ನಿಮಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ನನ್ ತವರು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಇನ್ಯಾವತ್ತು ನಾನು ಈ ಮನೆ ಕಡೆ ತಲೆ ಹಾಕಲ್ಲ. ಅಕ್ಕ, ಒಂದ್ ನಿಮಿಷ ರೇವತಿ. ಚಿಕ್ಕ ವಯಸ್ಸಿಂದ ಈ ಮನೆಯವರೆಲ್ಲ ಖುಷಿಯಾಗಿರ್ಬೇಕು. ರೇವತಿ ಮದ್ವೆಗೆ ಓಡಾಡ್ಬೇಕು, ಅವಳ ಖುಷಿನ ನೋಡ್ಬೇಕು, ಅಪ್ಪ ಅಮ್ಮನ ಮುಖದಲ್ಲಿ ಆ ಸಂಭ್ರಮದ ಕಳೆ ನೋಡ್ಬೇಕು ಅಂತ ಕನ್ಸ್ ಕಟ್ಕೊಂಡೋಳ್ ನಾನು. ಆದ್ರೆ ನನ್ನಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನಿದ್ದೀನಿ ಅನ್ನೋದನ್ನ ಮರ್ತು ಬಿಡಿ. ಯಾಕೆ ಅಳ್ತಿದ್ಯಾ? ಏನಾಯ್ತು? ಅಳದ್ ನಿಲ್ಸಲಿಲ್ಲ. ಏನ್ ಯಾವಾಗ್ಲೂ ಬೈತಾನೆ ಇರ್ತೀರಾ? ನಂಗೆ ಅಳು ಬರ್ತಿದ್ರೆ ಅಳ್ತಾ ಇದ್ದೀನಿ, ನಗು ಬಂದ್ರೆ ನಗ್ತೀನಿ. ಭಾವನೆಗಳನ್ನ ಬಚ್ಚಿಟ್ಕೊಂಡ್ ಕೂರಕ್ಕೆ ನನ್ ಮರ ಅಲ್ಲ, ಮನುಷ್ಯಳು. ನನ್ಗೂ ನೋವಾಗತ್ತೆ. ಈಗ ನೋವಾಗ್ತಿದೆ, ನಾನು ಅಳ್ತಾ ಇದ್ದೀನಿ, ಅಳಕ್ ಬಿಡಿ. ಸಾರಿ, ನಂಗೆ ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ಏನಾಯ್ತು? ನೀನಷ್ಟು ಈಸಿಯಾಗಿ ಬಿಟ್ಕೊಡೋಂಥ ಹುಡುಗಿ ಅಲ್ಲ. ನಾನು ಮುಂದೆನೇ ಇಷ್ಟು ಅಳ್ತಾ ಇದೀಯ ಅಂದ್ರೆ ಡೆಫಿನೆಟ್ಲಿ ಏನೋ ಇದೆ. ಹೇಳು, ಯಾರಿಂದಾದ್ರೂ ನೋವಾಯ್ತಾ? ಹೌದು, ನಿಮ್ಮಿಂದಾನೇ ನಂಗೆ ನೋವಾಗಿದ್ದು, ನಿಮ್ಮಿಂದಾನೇ ನಾನು ಅಳ್ತಾ ಇರೋದು. ನನ್ನಿಂದನ? ನಾನೇನ್ ಮಾಡ್ದೆ? ಅಮ್ಮಂಗೆ ರೇವತಿಗೆ ನಾನ್ ಸೀರೆ ಸೆಲೆಕ್ಟ್ ಮಾಡಿದ್ದೆ ತಾನೆ, ಅದೇ ಕೊಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಆದ್ರೆ ನೀವೇನ್ ಮಾಡಿದ್ರಿ? ನೀವ್ ತಂದಿರೋ ಸೀರೆನೆ ಅವ್ರಿಗೆ ಕೊಟ್ರಿ. ನಂಗ್ ನೋವಾಗಲ್ವಾ? ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಅದೆಲ್ಲ ಹಾಳಾಗೋಯ್ತು. ನಿಮ್ಮಿಂದ ನಾನು ಅಳ್ತಾ ಇರೋದು. ಯಾಕೆ ನಗ್ತಾ ಇದ್ದೀರಾ? ಆಗಿದ್ದೆಲ್ಲ ನಿಮ್ಮಿಂದ ಅಂದ್ರೆ ನಗ್ತೀರಾ, ಅಳ್ತಿದ್ರೆ ಬೈತೀರಾ. ವಿಚಿತ್ರ ನೀವು. ಆಕ್ಚುಲಿ ನೀನ್ ನಿಮ್ ಮನೇಲಿ ಕೊಡ್ಬೇಕು ಅಂತ ತಗೊಂಡ್ ಬಂದಿದ್ ಸೀರೆ ಹರಿದಿತ್ತು. ಹೌದಲ್ಲ? ಸೀರೆ ಹಾಳಾಗಿರೋ ವಿಷಯ ನನಗೆ ಬೆಳಗ್ಗೆನೆ ಗೊತ್ತಾಯ್ತು. ಯಾಕಾಯ್ತು, ಯಾರಿಂದಾಯ್ತು ಅಂತ ಯೋಚನೆ ಮಾಡೋಷ್ಟು ಟೈಮ್ ಇರಲಿಲ್ಲ.
ನೀ ಹೊರಟ್ಬಿಟ್ಟಿದ್ದೆ. ಅಕಸ್ಮಾತ್ ನೀನು ತೊಗೊಂಡೋಗಿ ಆ ಸೀರೆನ ನಿಮ್ಮ ಮನೇಲಿ ಕೊಟ್ಟು ಅವ್ರು ನೋಡಿದರೆ ಡೆಫಿನೆಟ್ಲಿ ಅವ್ರಿಗೆ ಬೇಜಾರಾಗಿರೋದು. ಆ್ಯಂಡ್ ಅವ್ರಿಗೆ ಬೇಜಾರಾದ್ರೆ ನಿನಗೆ ಬೇಜಾರಾಗಿರೋದು. ಸೊ ಯಾರಿಗೂ ಬೇಜಾರಾಗಬಾರ್ದು ಅಂತ ನಾನೇ ಬೇರೆ ಸೀರೆ ತೊಗೊಂಬಂದು ಬಲವಂತವಾಗಿ ಆ ಸೀರೆನ ಕೊಟ್ಟೆ. ಈಗಲೂ ನಾನು ಮಾಡಿದ ತಪ್ಪು ಅಂತ ನಿನಗನ್ಸಿದ್ರೆ ಇಲ್ಲ ಅಜಯ್, ನೀವೇನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ ಅಂತ ನಂಗೆ ಗೊತ್ತು. ಆದರೆ ಅದನ್ನ ಯೋಚನೆ ಮಾಡದೆ ನಾನು ಈ ಥರ ರಿಯಾಕ್ಟ್ ಮಾಡಿದ್ದು ತಪ್ಪು. ಐ ಆಮ್ ಸಾರಿ. ಹೆಣ್ಮಕ್ಳೇ ಹಾಗೇನಿಲ್ಲ, ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಅಷ್ಟು ಈಸಿಯಾಗಿ ಬ್ರೇಕ್ ಡೌನ್ ಆಗಲ್ಲ. ಅದನ್ನು ಮೀರಿ ಎಮೋಷನಲಿ ಅವರು ಬ್ರೇಕ್ ಡೌನ್ ಆಗ್ತಾರೆ ಅಂದರೆ, ಇವತ್ತು ಎಷ್ಟೋ ಜನರ ಮನೇಲಿ ಒಂದು ಹೆಣ್ಣು ಹುಟ್ಟಿತು ಅಂದರೆ ಆ ಹೆಣ್ಣಿನ ಮದುವೆ, ಅದರ ಖರ್ಚು, ಹೇಗೆ ಮಾಡಬೇಕು, ಹುಡುಗನ ಎಂಥವನ್ನ ಹುಡುಕ್ಬೇಕು, ಈ ಯೋಚನೆಗಳು ಶುರು ಆಗುತ್ತೆ. ಮಗಳನ್ನ ಮದುವೆ ಮಾಡಿಕೊಟ್ಟು ಸೇಫ್ ಆಗಿರೋ ಜಾಗ ಸೇರಿಸೋದೇ ಒಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ಆದರೆ ಇವತ್ತು ನಾನು ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ ಸರ್. ಇನ್ನೊಂದು ತಿಂಗಳಲ್ಲಿ ನಿಮ್ಮ ಮಗಳು ರೇವತಿ ಮದುವೆ ನಡೆಯುತ್ತೆ. ಅದಕ್ಕೇನೇನು ಬೇಕೋ ಎಲ್ಲ ವ್ಯವಸ್ಥೆನ ನಾನು ಮಾಡ್ತೀನಿ. ಎಲ್ಲರೂ ಒಪ್ಪುವಂಥ ಹುಡುಗನ್ನ ನಾನು ಹುಡುಗ ಕರ್ಕೊಂಬರ್ತೀನಿ. ನೀವು ಖುಷಿಯಾಗಿ ಬಂದು ದಾರಿ ಎರಿಬೇಕು, ಅಷ್ಟೇ ನಿಮ್ಮ ಕೆಲಸ. ಮಿಕ್ಕೆಲ್ಲ ಜವಾಬ್ದಾರಿನೂ ನಂದೆ. ನೀವಿನ್ ಕಣ್ಣೀರು ಹಾಕ್ಬೇಡಿ. ರೇವತಿ, ಇನ್ನೊಂದು ತಿಂಗಳಲ್ಲಿ ನಿಮ್ಮ ತಂದೆ ತಾಯಿ ನೀನು ಕನ್ಯಾದಾನ ಮಾಡ್ತಾರೆ. ಇದು ಏಜೆ ಕೊಡ್ತಿರೋ ಮಾತು. ಥ್ಯಾಂಕ್ ಯು ಸರ್. ಯಾರು ಯೋಚನೆ ಮಾಡಬೇಡಿ, ರಿಲ್ಯಾಕ್ಸ್. ಏನು ಹಾಗೆ ನೋಡ್ತಾ ಇದೀಯಾ? ತಗೋ ಫೋನು. ಅಪ್ಪ ಹೇಳಿದ್ ನಿಜ. ಏನಂತ? ಅದು ಹೇಗೆ ನೀವು ನಮ್ಮನ್ನ ಪ್ರತಿ ಸಲ ಕಾಪಾಡ್ತೀರಾ ನನ್ಗೆ ಅರ್ಥನೇ ಆಗಲ್ಲ. ಅಪ್ಪ ಹೇಳೋದು ನಿಜ. ನೀವು ನಮ್ಮ ಮನೆಯವ್ರಿಗೆ ಅಳೋಕ್ ಅವಕಾಶನೇ ಮಾಡಿಕೊಡಲ್ಲ. ನೀವು ನಮ್ಮ ಮನೆ ದೇವರು ಏಜೆ. ಥ್ಯಾಂಕ್ ಯು ಸೋ ಮಚ್. ಲೀಲಾ, ಒಂದು ಮಾತು ಲೈಫ್ ಲಾಂಗ್ ನೆನ್ಪಿಟ್ಕೋ. ಏನೇ ದುಃಖ ಇದ್ರೂ ಹೊರಗಾಗ್ದಷ್ಟು ನೀನು ಲೀಲಾಗಿ ಉಳ್ಕೋತೀಯ. ಅದೇ ದುಃಖನ ಯಾರಿಗೂ ಹೇಳ್ಕೊಳ್ದೆ ಒಳಗೆ ಇಟ್ಕೊಂಡಷ್ಟು. ಅದಕ್ಕೆ ನಾನು ಚಿಕ್ಕ ವಯಸ್ಸಿಂದ ಕೂಡಿಟ್ಕೊಂಡಿರೋ ಗೊಂಬೆಗಳನ್ನೆಲ್ಲ ಇಟ್ಟು ನಾನು ಅಲಂಕಾರ ಮಾಡಿದ್ದೀನಿ. ಅದು ನನ್ನ ಸಮಾಧಾನಕ್ಕೆ ಮಾಡಿದ್ದೀನಿ ಅಷ್ಟೆ. ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೋ. ಸುಮ್ಮನೆ ಹೋಗು, ಯಾವ ಹಬ್ಬನೂ ಬೇಡ. ಏಜೆ, ನನ್ನಿಂದ ಯಾವ ಎಡವಟ್ಟು ಆಗಲ್ಲ. ದಸರಾ ಹಬ್ಬ ಮಾಡೋಣ ಪ್ಲೀಸ್. ಸಾಕು. ಯಾವತ್ತೂ ಇದ್ರ ಬಗ್ಗೆ ನನ್ನ ಹತ್ರ ಡಿಸ್ಕಸ್ ಮಾಡಬೇಡ. ಹೋಗು. ಯಾಕೆ ಹಬ್ಬ ಅಂದ್ರೆ ಹಿಂಗ ಆಡ್ತಾ ಇದಾರೆ? ನಾನೇನ್ ತಪ್ಪು ಮಾಡ್ದೆ? ನೀನ್ ಮಾಡ್ಕೊಳ್ಳೋ ತಪ್ಪಲ್ಲ ಸರ್. ಆದ್ರೆ ಅಕಸ್ಮಾತ್ ಆಗಿ ಇದು ಏಜೆಗೆ ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡ್ತಾರ?
ನೀ ಇದನ್ನೆಲ್ಲ ನನಗ್ ತೋರಿಸ್ದೆ ಸರಿ ಹೋಯ್ತು. ಏಜೆಗ್ ಗೊತ್ತಾಗಿದ್ರೆ ಇದ್ರ ಪರಿಣಾಮ ಏನಾಗ್ತಿತ್ತು ಗೊತ್ತಾ? ಅಕ್ಕ ಆದ್ರೂನು ಏಜೆ ಯಾಕೆ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ? ಏನ್ ಪ್ರಾಬ್ಲಮ್ಮು? ನಂಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಏಜೆ ಬೇರೆ ಹಬ್ಬಗಳೆಲ್ಲಾನು ಆಚರಿಸ್ತಾರೆ, ಆದ್ರೆ ದಸರಾ ಮಾತ್ರ ಆಚರಿಸಲ್ಲ. ಅದಕ್ಕೇನೋ ಬಲವಾದ ಕಾರಣ ಇರಬೇಕು. ಓಕೆ ಅಜ್ಜಿ, ಏಜೆಗೆ ದಸರಾ ಬಗ್ಗೆ ಕೇಳಿದ್ರೆ ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಐ ಆಮ್ ವೆರಿ ಸಾರಿ. ಸರಿ ಅಜ್ಜಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಅಜ್ಜಿನೂ ರೀಸನ್ ಹೇಳಿಲ್ವಲ್ಲ, ಯಾರಿಗಂತ ಕೇಳೋದು? ಯಾರಿಗೇನೇ ಕೇಳಿದ್ರು ಏನೋ ಒಂದು ರೀಸನ್ ಹೇಳ್ಬಿಡ್ತಾರೆ. ಪಾಪ ಏಜೆಗೆ ಅದೆಷ್ಟು ನೋವಾಗಿದೆಯೋ ಏನೋ. ಇವನೊಬ್ಬ ದೆವ್ವ ಓಡಾಡೋ ಟೈಮಲ್ಲಿ ಫೋನ್ ಮಾಡ್ತಾನೆ. ಮಾನ ಮರ್ಯಾದೆ ಇಲ್ವಾ? ಗೊತ್ತು ಇಲ್ಲ ಟೈಮಲ್ಲಿ ಫೋನ್ ಮಾಡೋದೊಂದೇ ಕೆಲಸ ಇವನ್ಗೆ ಇದೆ. ಗ್ಯಾರಂಟಿ ನನ್ನ ಕೈಯಲ್ಲಿ ಬೈಸ್ಕೋತಾನೆ. ಕೋಪ, ತುಂಬಾ ಕೋಪ ಇದೆ. ನನಗೆ ಬೈಬೇಕು ಅಂತ ರೆಡಿ ಇದ್ದೀರಾ ಅಲ್ವಾ ಲೀಲಾ ಅವ್ರೆ? ಆಮ್ ಐ ರೈಟ್? ನಾನು ಪಕ್ಕಾ ಲೋಕಲ್ಲು. ನನ್ನ ಕೈಯಲ್ಲಿ ಬೈಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಜನರು ಕಿವಿಗೆ ಹತ್ತಿ ಹಿಡ್ಕೊಂಡು ಓಡಾಡ್ತಾರೆ. ಈ ನೈಟ್ ಟೈಮಲ್ಲಿ ನನ್ಗೆ ಈ ತರ ತೊಂದರೆ ಕೊಟ್ರೆ ಎದುರಿಗಿರೋರು ಹೊಗೆನೆ. ಅಲ್ಲ, ಮನೇಲೆ ಕೊಲೆಗಾರನ ಹಿಡ್ಕೊಂಡು ನೆಮ್ಮದಿ ಆಗಿದ್ದೀರಾ? ನಿಮಗೆ ನಿದ್ದೆ ಬರುತ್ತೆ ಅಂತ ನನಗೆ ತುಂಬಾ ಡೌಟ್ ಇದೆ. ಒಂದ್ ಹುಡುಗಿ ಹತ್ರ ಓಪನ್ ಗ್ರೌಂಡ್ ಅಲ್ಲಿ ಬಾಯ್ ಬಂದಾಗ ಬೈಸ್ಕೊಂಡಿದ್ಯಲ್ಲ, ಇಷ್ಟೆಲ್ಲ ಆದ್ರೂ ನಂಗೆ ಫೋನ್ ಮಾಡಕ್ ಮನ್ಸಿಗೆ ಬರುತ್ತೆ ನಿನ್ಗೆ? ಏನ್ ಲೀಲಾ ಅವ್ರೆ, ಕಿಂಡಲ್ ಮಾಡ್ತಾ ಇದ್ದೀರಾ? ಇರೋದನ್ನೇ ಹೇಳ್ತಾ ಇದ್ದೀನಿ ವಿಕ್ರಮ್ ಅವ್ರೆ. ಪಾಪ ಹೆಣ್ಣು ಹುಡುಗಿ ಶಾಕ್ ಕೊಡಬಾರ್ದು ಅಂತ ಇಷ್ಟೊತ್ತು ಸುಮ್ಮನೆ ಇದೆ. ಇವಾಗ ಡೈರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಡಿ. ನಾನು ಹೇಳೋ ಮಾತು ನಿಮ್ ಕಣ್ಣಲ್ಲಿರೋ ನಿದ್ದೆನ ಶಾಶ್ವತವಾಗಿ ತೆಗೆದಾಕ್ಬಿಡುತ್ತೆ. ಏಜೇನ ಜೀವಂತವಾಗಿ ಉಳಿಸ್ಕೋಬೇಕು ಅಂತ ಆಸೆ ಏನಾದ್ರು ಇದ್ರೆ ನಾಳೆ 10 ಗಂಟೆಗೆ ನೀವು ಬರ್ತೀರಾ. ನೀವೇನಾದ್ರೂ ಬರಲಿಲ್ಲ ಅಂದ್ರೆ ಏಜೆ ಫೋಟೋನ ಅಂತರ ಫೋಟೋ ಪಕ್ಕ ಇಟ್ಬಿಟ್ಟು ಹಾರ ಹಾಕ್ಬೇಕಾಗತ್ತೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಲ್ಲ, ನಾನು ಯಾಕೆ ಭಯ ಪಡ್ಬೇಕು? ಅವನ್ ಏಜೆನ ಮುಗಿಸ್ತೀನಿ ಅಂದ ತಕ್ಷಣ ನಾನು ಯಾಕೆ ಹೆದರ್ಕೋಬೇಕು? ನಾನೇ ಅವನಿಗೆ ಆವಾಸಾಗಿ ಬಂದವಳು, ನನ್ನೇ ಹೆದರ್ಸ್ತಾನೆ ಅವನು. ಅವನ್ನ ಎಳ್ಕೊಂಡೋಗಿ ಏಜೆ ಮುಂದೆ ನಿಲ್ಸಿದ್ರೆ ಅವನಿಗೆ ಬುದ್ಧಿ ಬರುತ್ತೆ. ಏನಾದ್ರೂ ಆಗ್ಲಿ, ನಾನು ಈಗಲೇ ಏಜೆ ಹತ್ರ ಮಾತಾಡ್ತೀನಿ. ಯಾಕೆ ಇಷ್ಟೊತ್ತಾದ್ರೂ ಇದ್ದೀವಿ? ನಿದ್ದೆ ಬರಲಿಲ್ಲ? ನಿಮ್ಮ ಮನ್ಸಿಗೆ ನೋವು ಮಾಡಿದೆ ಅಂತ ನನ್ನ ಮನ್ಸು ತುಂಬಾ ಕೊರಗ್ತಾ ಇತ್ತು. ಅದಕ್ಕೆ ಸಾರಿ ಕೇಳಿ ಹೋಗೋಣ ಅಂತ. ಐ ಆಮ್ ರಿಯಲಿ ಸಾರಿ ಏಜೆ. ನಿಮ್ಗೆ ಈ ವಿಷಯಕ್ಕೆ ಹರ್ಟ್ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಏನ್ ಲೀಲಾ ಅವ್ರೆ, ಫೋನ್ ರಿಸೀವ್ ಮಾಡೋದಕ್ಕೆ ಇಷ್ಟೊತ್ತು ಬೇಕಾ? ನೀವೇ ನನ್ನ ಸೋದರ ಮಾವನ್ ತಂಗಿ ಮಗನ ನಿಮ್ ಫೋನ್ ಎಲ್ಲರ ಮುಂದೆ ಎತ್ತಕ್ಕೆ? ಮೊದಲೇ ನಿಮ್ ಜೊತೆ ಮಾತಾಡ್ತಿರೋದೇ ದೊಡ್ಡ ತಪ್ಪು, ಅಂತದ್ರಲ್ಲಿ ಈ ಮಾತುಗಳು ಬೇರೆ. ಯಾಕೆ ನನ್ನ ಕೈ ಕಾಲೇ ಅಲ್ಗಾಡ್ತಿಲ್ಲ, ಅಂತದ್ರಲ್ಲಿ ನಿಮ್ದೊಳ್ಳೆ. ಏನಂತ ಹೇಳಿ? ನೋಡಿ, ಹೇಳೋದೆಲ್ಲ ನಿನ್ನೆನೆ ಹೇಳಿದ್ದೀನಿ. ಇವತ್ತು ನೀವು ನನಗೆ ಸಿಗ್ತಾ ಇದ್ದೀರಾ ಅಷ್ಟೇ. ಹುಷಾರಿಲ್ಲ, ಗಾಡಿ ಕೆಟ್ಟೋಗಿದೆ, ಮನೇಲಿ ಕೆಲಸ ಇದೆ ಅಂತ ಏನು ರೀಸನ್ ಹೇಳ್ಕೂಡ್ದು. ರೀಸನ್ ಹೇಳಿದ್ರೆ ಕೇಳೋ ಪರಿಸ್ಥಿತಿಲಿ ನಾನಿಲ್ಲ. ಅದೆಂಥದೇ ಕೆಲಸ ಇರಲಿ, ಏನೇ ಇರಲಿ, ಇವತ್ತು ನೀವು ನನಗೆ ಸಿಗಬೇಕು ಅಷ್ಟೇ. ಹಾಗಲ್ಲ, ಒಂದ್ ನಿಮಿಷ. ನನ್ನ ಮಾತಿನ್ನ ಮುಗ್ದಿಲ್ಲ. ನೋಡಿ, ಇದು ನಾನು ನಿಮಗೆ ಕೊಡ್ತಾ ಇರೋ ಕೊನೆ ಅವಕಾಶ. ಈ ಸಲ ನೀವೇನಾದ್ರು ತಪ್ಪಿಸ್ಕೊಂಡ್ರೆ ನಾನು ಮನುಷ್ಯನೇ ಆಗಿರೋದಿಲ್ಲ. ಹೇಳಿರೋ ಜಾಗದಲ್ಲಿ ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀವು ಬರ್ತಾ ಇದ್ದೀರಾ ಅಷ್ಟೇ. ವಿಕ್ರಮ್ ಅವ್ರ ನಿಮಿಷ. ಅಯ್ಯೋ, ಫೋನೇ ಕಟ್ ಮಾಡ್ಬಿಟ್ರಲ್ಲ. ಏನ್ ಮಾಡುದು? ಈಚೆ ಬೇರೆ ಮನೆಯಿಂದ ಯಾರು ಆಚೆ ಹೋಗಾಗಿಲ್ಲ ಅಂತ ಹೇಳಿದ್ದಾರೆ. ಇವ್ರು ಬೇರೆ ಬರ್ಲೇಬೇಕು ಅಂತ ಹೇಳ್ತಿದ್ದಾರೆ. ಒಂದ್ ಮಾತು ಕೇಳ್ತಾನೆ ಇಲ್ಲ. ನಾನು ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ಲ. ಇವ್ರು ಆಚೆ ಹೋದ್ರೆ ಈಚೆ ಕೋಪ ಮಾಡ್ಕೋತಾರೆ. ನಾನು ಹೋಗ್ಲಿಲ್ಲ ಅಂದ್ರೆ ಈ ವಿಕ್ರಮ್ ಈಚೆಗೆ ಏನಾದ್ರು ಮಾಡ್ಬಿಡ್ತಾನೆ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.